ನಮಸ್ಕಾರ ಸ್ನೇಹಿತರೆ. ಲೈಫಲ್ಲಿ ಸೆಟ್ಲ್ ಆಗೋದಂದರೆ ಏನು? ಒಳ್ಳೆ ಸಂಪಾದನೆ ಇರೋ ಕೆಲಸ ಅಥವಾ ಬಿಸ್ನೆಸ್, ಸ್ವಂತ ಮನೆ, ಒಂದು ಕಾರು, ಆಮೇಲೆ ಮದುವೆ, ಮಕ್ಕಳು, ಹ್ಯಾಪಿ ಫ್ಯಾಮಿಲಿ, ವೀಕೆಂಡ್ ಔಟಿಂಗ್, ಆಗಾಗ ವೆಕೇಷನ್, ಇಷ್ಟಿದ್ರೆ ಸೆಟಲ್ ಆದ ಹಾಗೇನೆ ಅನ್ನೋ ಮೈಂಡ್ ಸೆಟ್ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ಪ್ರತಿಯೊಬ್ಬರು ತಮ್ಮ ಲೈಫ್ ಬಗ್ಗೆ ಪ್ಲಾನಿಂಗ್ ಮಾಡೋವಾಗ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡೇ ಪ್ಲಾನ್ ಮಾಡಿರ್ತಾರೆ. ಹೇಗೆ ಸಕ್ಸಸ್ ಕಾಣಬೇಕು, ಕಂಫರ್ಟ್ ಜೀವನ ಹೇಗೆ ಸಾಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಲೈಫ್ ಸೆಟಲ್ ಆಗೋದ್ರ ಬಗ್ಗೆ ಇಷ್ಟೆಲ್ಲ ಪ್ಲಾನ್ ಮಾಡೋ ನಾವು ಒಂದು ವೇಳೆ ನಾವೇ ಇಲ್ಲ ಅಂದರೆ ನಾವು ಕಟ್ಕೊಂಡಿರೋ ಫ್ಯಾಮಿಲಿ ಹೇಗೆ ಸೆಟಲ್ ಆಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ನಾವೇ ಇಲ್ಲ ಅಂತ ಹೇಳಿದ್ರೆ, ನಮಗೇನಾದ್ರು ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿ ಜೀವನ ಹೇಗೆ ನಡೆಸ್ತಾರೆ ಅಂತ ಯೋಚನೆ ಮಾಡೋದಿಲ್ಲ. ಹಾಗಿದ್ರೆ ನಿಜಕ್ಕೂ ಲೈಫ್ ಸೆಟಲ್ ಆಗೋದು ಅಂದರೆ ಏನು? ನಾವು ಸಕ್ಸಸ್ ಆಗೋ ಕಂಫರ್ಟ್ಗೆ ಪ್ಲಾನ್ ಮಾಡೋ ಥರ ನಾವಿರುವಾಗ ಒಂದು ವೇಳೆ ನಮಗೇನಾದರೂ ಆಗಿ ನಾವಿಲ್ಲ ಅಂದರೆ ನಮ್ಮ ಫ್ಯಾಮಿಲಿಯ ಮುಂದಿನ ಜೀವನ ಹೇಗೆ? ಓಕೆ, ಈಗ ಮಿಲಿಯನ್ ಡಾಲರ್, ಬಿಲಿಯನ್ ಡಾಲರ್ ದುಡ್ಡಿದೆ, ಡಸಂಟ್ ಮ್ಯಾಟರ್, ನನಗೇನು ನಡೆಯುತ್ತೆ, ನನಗೇನು ಪ್ಲ್ಯಾನ್ ಮಾಡ್ಕೋಬೇಕಾಗಿಲ್ಲ. ಅದಕ್ಕೆಲ್ಲ ಕಣ್ಣು ಮುಚ್ಚಿದ್ರೆ ಆರಾಮ್, ಕಣ್ಣು ತೆರೆದ್ರೆ ಆರಾಮ್, ಅಷ್ಟೆಲ್ಲ ಆಸ್ತಿ ಇದೆ ಅಂದರೆ ಓಕೆ. ಅದು ಬಿಟ್ಟು ಇನ್ನೊಂದು ಸಿನಾರಿಯೋ ಯೋಚನೆ ಮಾಡಿ. ನಾನು ದುಡಿತಾ ಇದ್ದೀನಿ, ನನ್ನ ಅರ್ನಿಂಗ್ ಮೇಲೆ ನನ್ನ ಫ್ಯಾಮಿಲಿಯ ಲೈವ್ಲಿಹುಡ್ ಡಿಪೆಂಡ್ ಆಗಿದೆ. ಮಕ್ಕಳ ಸ್ಕೂಲ್ ಫೀಸಿಂದ ಹಿಡಿದು, ಫ್ಯಾಮಿಲಿಯ ರೇಷನ್ನಿಂದ ಹಿಡಿದು, ಹಾಸ್ಪಿಟಲ್ ಖರ್ಚುಗಳಿಂದ ಹಿಡಿದು ಎಲ್ಲವೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಹೋಮ್ ಲೋನ್ ಕೂಡ ಇರ್ಬೋದು, ಕಾರ್ ಲೋನ್ ಇರ್ಬೋದು, ಎಲ್ಲವೂ ಕೂಡ ನನ್ನ ಅರ್ನಿಂಗ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ವ್ಯಕ್ತಿಗಳು ತುಂಬ ಜನ ಇರ್ತಾರಲ್ಲ. ಒಂದು ವೇಳೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದೆಲ್ಲದರ ಕಥೆ ಏನು ಅನ್ನೋ ಪ್ರಶ್ನೆಯನ್ನು ತುಂಬ ಜನ ಯೋಚನೆ ಮಾಡೇ ಇರೋದಿಲ್ಲ. ಸ್ನೇಹಿತರೆ, ಇದೆಲ್ಲದಕ್ಕೂ ಒಂದು ಪರಿಹಾರ ಏನು ಗೊತ್ತಾ? ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು. ಪ್ರತಿ ಕುಟುಂಬದ ಎಕಾನಮಿಕ್ ಬ್ಯಾಕಪ್ ಇದು. ನಮ್ಮ ಒಂದೇ ಒಂದು ವೀಕೆಂಡ್ ಡಿನ್ನರ್ಗಿಂತಲೂ ಕಮ್ಮಿ ಪ್ರೈಸ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಒಂದು ಕುಟುಂಬಕ್ಕೆ ಅಲ್ಟಿಮೇಟ್ ಪ್ರೊಟೆಕ್ಷನ್ ಕೊಡುತ್ತೆ, ಕೋಟಿಗಟ್ಟಲೆಯ ರಕ್ಷಣೆ ಕೊಡುತ್ತೆ. ದುಡಿಯೋ ವ್ಯಕ್ತಿ ದುಡಿತಾ ಇರೋ ಟೈಮ್ನಲ್ಲೇ ತೀರ್ಕೊಂಡ್ರೆ, ಏನಾದರೂ ಹೆಚ್ಚು ಕಮ್ಮಿಯಾಗಿ ಅವರಿಲ್ಲ ಅಂತ ಆದರೆ ಅವ್ರನ್ನೇ ನಂಬ್ಕೊಂಡಿರೋ ಕುಟುಂಬ ಬೀದಿಗೆ ಬರದಂತೆ ಟರ್ಮ್ ಇನ್ಶೂರೆನ್ಸ್ ತಡೆಯುತ್ತೆ. 1 ಕೋಟಿಗೋ 2 ಕೋಟಿಗೋ 50 ಲಕ್ಷಕ್ಕೋ ಎಷ್ಟಾಗಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ದುಡಿತಾ ಇರೋ ವ್ಯಕ್ತಿ, ಆ ಅಮೌಂಟ್ ಲಂಸಮ್ ಆಗಿ ಸಿಗುತ್ತೆ ಫ್ಯಾಮಿಲಿಗೆ. ಒಂದು ಬೇಸಿಕ್ ಲೆಕ್ಕಾಚಾರ ಕೊಡಬೇಕು ಅಂದರೆ ತಿಂಗಳಿಗೆ ಕೇವಲ 577 ರೂಪಾಯಿನಿಂದ 1 ಕೋಟಿ ತನಕದ ಕವರೇಜ್ ಪಡ್ಕೋಬೋದು. 577 ರೂಪೀಸ್ನ ಪ್ರೀಮಿಯಂನಿಂದ 1 ಕೋಟಿ ರೂಪಾಯಿ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇದ್ದ ಹಾಗೇನೆ. ಅದು ಎಮರ್ಜೆನ್ಸಿ, ಆ ರೀತಿ ಸನ್ನಿವೇಶ ಬಂದರೆ ಫ್ಯಾಮಿಲಿಗೆ ಯೂಸ್ ಆಗುತ್ತೆ. ಕಡಿಮೆ ವಯಸ್ಸಿಗೆ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಪ್ರೀಮಿಯಂ ಇನ್ನೂ ಕಮ್ಮಿಗೆ ಸಿಗುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋಗ್ತಾ ಪ್ರೀಮಿಯಂ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಎಷ್ಟು ಬೇಗ ಜಾಯಿನ್ ಆಗ್ತೀರಿ ಟರ್ಮ್ ಇನ್ಶೂರೆನ್ಸ್ಗೆ ಅಷ್ಟು ಒಳ್ಳೆಯದು. ಸ್ನೇಹಿತರೆ, ನಾವು ಇದನ್ನು 10 ಸಲ ಹೇಳಿದ್ದೀವಿ. ನೀವು ಯಾವುದೇ ಆರ್ಥಿಕ ತಜ್ಞರಿಗೆ ಕೇಳಿ, ಹಣಕಾಸು ತಜ್ಞರಿಗೆ ಕೇಳಿ, ಯಾರಿಗೆ ಬೇಕಾದರೂ ಕೇಳಿ, ಗೂಗಲ್ ಸರ್ಚ್ ಮಾಡಿ ನೋಡಿ, ನಿಮಗೆಲ್ಲ ಕಡೆ ಒಂದೇ ಆನ್ಸರ್ ಸಿಗೋದು, ಟರ್ಮ್ ಇನ್ಶೂರೆನ್ಸ್ ಅನಿವಾರ್ಯ, ತಗೊಳ್ಳೇಬೇಕಾಗಿರೋ ಒಂದು ಪ್ರೊಟೆಕ್ಷನ್ ಪ್ಲಾನ್ ಅಂತ. ಇನ್ನೂ ಯಾರೆಲ್ಲ ಮಾಡಿಸಿಲ್ಲ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಇದನ್ನು ಮಾಡಿಸೋ ಮೂಲಕ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸ್ಬೋದು. ಆನ್ಲೈನ್ ಡಿಸ್ಕೌಂಟ್ ಎಷ್ಟು ಅಂತ ಕೂಡ ಚೆಕ್ ಮಾಡ್ಬೋದು. ನಿಮ್ಮ ಏಜ್ಗೆ ಎಷ್ಟು ಪ್ರೀಮಿಯಂ ಬರುತ್ತೆ ಅಂತ ಕೂಡ ಚೆಕ್ ಮಾಡ್ಬೋದು. ಎಷ್ಟು ಕವರೇಜ್ ಬರುತ್ತೆ ಅಂತ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಪಡ್ಕೋಬೇಕು ಅಂತ ಹೇಳಿದ್ರೆ 99.65% ಜನರಿಗೆ ಸಿಕ್ಕಿದೆ ಕ್ಲೇಮ್ಸ್. ಸ್ನೇಹಿತರೆ, ಆಕ್ಸಿಸ್ ಬ್ಯಾಂಕ್ ಮತ್ತು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಕೊಲಾಬರೇಷನ್ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅವರ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ತಗೊಂಡಿರೋ 99.65% ಗ್ರಾಹಕರಿಗೆ ಕ್ಲೇಮನ್ನು ಸೆಟಲ್ಮೆಂಟ್ ಮಾಡಿರೋ ರೇಷಿಯೋವನ್ನು ಅವ್ರು ಹೊಂದಿದ್ದಾರೆ. ಟ್ರ್ಯಾಕ್ ರೆಕಾರ್ಡನ್ನು ಹೊಂದಿದ್ದಾರೆ. 99.65% ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕ್ಲೇಮ್ ಮಾಡಿದ್ದೆಲ್ಲವೂ ಕೂಡ ಅಲ್ಲಿ ಕ್ಲೇಮ್ ಸೆಟಲ್ ಆಗಿದೆ ಅಂತ ಅರ್ಥ. IRDAನ ಅಫಿಷಿಯಲ್ ಡೇಟಾ ಇವೆಲ್ಲ. 64 ಕ್ರಿಟಿಕಲ್ ಇಲ್ನೆಸ್ಗಳಿಗೆ ಕವರೇಜ್. ಸ್ನೇಹಿತರೆ, ದುಡಿಯೋ ವ್ಯಕ್ತಿ ತೀರ್ಕೊಂಡ್ರೆ ಮಾತ್ರ ಕುಟುಂಬಕ್ಕೆ ಈ ರೀತಿ ಸಿಗೋದು ಅಂತಲ್ಲ. ಆಕ್ಸಿಡೆಂಟ್ ಆಗೋ, ಇನ್ಯಾವುದೋ ರೀತಿಯಲ್ಲಿ ದುಡಿಯೋ ವ್ಯಕ್ತಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ಜಾಬ್ ಹೋಗುತ್ತಲ್ಲ, ಸಂಪಾದನೆ ಇರಲ್ವಲ್ಲ, ವಯಸ್ಸಾಗಿರೋ ಕುಟುಂಬಸ್ಥರೇ ಅವರನ್ನು ನೋಡ್ಕೊಳ್ಳೋ ಪರಿಸ್ಥಿತಿ ಕೂಡ ಬರ್ಬೋದಲ್ಲ, ಅಂಥ ಟೈಮ್ನಲ್ಲೂ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು. 64 ರೀತಿಯ ಕ್ರಿಟಿಕಲ್ ಇಲ್ನೆಸ್ಗಳಿಗೆ ಕವರೇಜ್ ಕೊಡೋ ಪ್ಲಾನ್ಗಳನ್ನು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಆಫರ್ ಮಾಡುತ್ತೆ. ಎಕ್ಸ್ಟ್ರಾ ಆ್ಯಡ್ ಆನ್ ಆಪ್ಷನ್ಸ್ ಇರುತ್ತೆ, ಆ ರೀತಿದು ಎಕ್ಸ್ಟ್ರಾ ರೈಡರ್ಸ್ ಇರ್ತವೆ, ಅದನ್ನು ಆ್ಯಡ್ ಮಾಡ್ಕೋಬೋದು. ಸ್ನೇಹಿತರೆ, 1 ಕೋಟಿ ರೂಪಾಯಿ ಫ್ಯಾಮಿಲಿ ಸಿಕ್ತು ಅಂದರೆ ಅದನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲೇ ಇಟ್ಟರೂ ಕೂಡ ವರ್ಷಕ್ಕೆ 7-8 ಲಕ್ಷ ರೂಪಾಯಿ ಆಯಿತು, ಇವಾಗಿನ ಇಂಟ್ರೆಸ್ಟ್ ರೇಟ್ ಪ್ರಕಾರವೂ ಕೂಡ. ಒಂದು ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಮನೆಯ ತಿಂಗಳ ರೆಗ್ಯುಲರ್ ಖರ್ಚುಗಳು ಹೋಗ್ಬಿಡ್ತಾವೆ ಈಸಿಯಾಗಿ. 3 ಗಂಟೆಗೆ ಕ್ಲೇಮ್ ಸೆಟಲ್ಮೆಂಟ್. ಎಸ್ ಸ್ನೇಹಿತರೆ, ಈ ಡಿಜಿಟಲ್ ಯುಗದಲ್ಲಿ ಎಲ್ಲ ಫಾಸ್ಟ್ ಆಗ್ತಾ ಇದೆ. ಇನ್ಶೂರೆನ್ಸ್ ಕ್ಲೇಮ್ ಸೆಟಲ್ಮೆಂಟ್ ಕೂಡ ಅಪ್ಲೈ ಮಾಡಿದ ಕೇವಲ 3 ಗಂಟೆಗಳಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ಕೊಡ್ತೀವಿ ಅಂತ ಆಕ್ಸಿಸ್ ಮ್ಯಾಕ್ಸ್ ಹೇಳ್ತಾ ಇದೆ.
ಇನ್ನೂ ಇಂಪಾರ್ಟೆಂಟ್ ವಿಚಾರ ಅಂದರೆ ಬರೋಬ್ಬರಿ 54,600 ರೂಪಾಯಿ ಹಣ ಉಳಿಯೋದು. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ತಮ್ಮ ಕುಟುಂಬಗಳ ಬಗ್ಗೆ ಕಾಳಜಿ ತೋರಿಸೋರಿಗೆ ಸರ್ಕಾರದ ರಿವಾರ್ಡ್, ಇದು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನಿಮ್ಮ ಟರ್ಮ್ ಅವಧಿಯಲ್ಲಿ ನೀವು ಕಟ್ಟೋ ಪ್ರೀಮಿಯಂನಲ್ಲಿ 54,600 ರೂಪಾಯಿವರೆಗೆ ಉಳಿತಾಯ ಕೂಡ ಮಾಡಬಹುದು. ಜೊತೆಗೆ ಎಕ್ಸ್ಟ್ರಾ ಉಳಿತಾಯ ಅನ್ನೋ ಹಾಗೆ ಈಗ ನೀವು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಮೂಲಕ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಮೊದಲ ವರ್ಷದ ಪ್ರೀಮಿಯಂನಲ್ಲಿ 15% ಡಿಸ್ಕೌಂಟ್ ಕೂಡ ಇದೆ. ಆಫರ್ ಪ್ರೈಸ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಅವೈಲೇಬಲ್ ಇದೆ. ಸೊ ನಿಮಗೇನಾದರೂ ನಿಮ್ಮ ಲೈಫ್ಗೆ ಬ್ಯಾಕಪ್ ತಗೋಬೇಕು, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಇದ್ದರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಕೆಲವೇ ನಿಮಿಷಗಳಲ್ಲಿ ನೀವು ಅಪ್ಲೈ ಮಾಡಿ ನಿಮ್ಮ ಫ್ಯಾಮಿಲಿಗೂ ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.